ಈ ಸಲ ಟೀಮ್ ತುಂಬಾ ಟಫ್ ಆಗಿದೆ. ಫಸ್ಟ್ ಟೈಮ್ ಮ್ಯಾಚ್ ಗೆಲ್ದಿದೆ ಈ RCB. ಆದ್ರೆ ಅರ್ಧ ನೋಡಕ್ ಆಗಿಲ್ಲ ನಮ್ ಕೈಲಿ ಮ್ಯಾಚು. ನಮ್ಮ ಮನೆ ಹತ್ರ ಕರೆಂಟ್ ಹೋಗ್ಬಿಡ್ತು. ನೆಕ್ಸ್ಟ್ ಕಪ್ ಹೊಡಿಬೇಕಂತ ನಮ್ಮ ಆಸೆ ಇದೆ. ಇವಾಗ ಅವರು ಹೆಂಗಾಡ್ತಾರ ಆ ತರ ಇದೆ, ಅವ್ರ ಕೈಯಲ್ಲಿ ಇದೆ ಮ್ಯಾಚ್. ಕ್ಯಾಪ್ಟನ್ ನಲಾಗರ ವಿರಾಟ್ ಕೊಹ್ಲಿ 57 ರನ್ ಸಿಗಿದೆ. ಫಸ್ಟ್ ಮ್ಯಾಚ್ ಕೋಲ್ಕತ್ತಾ ಮೇಲೆ ಗೆಲ್ಸಿಗಿರ್ತಿ ನೋಡಿದೆ ಸರ್, ತುಂಬಾ ಚೆನ್ನಾಗಿತ್ತು. ಬಹಳ ಫಸ್ಟ್ ಟೈಮ್ ಚೆನ್ನಾಗಿ ಮ್ಯಾಚ್ ಗೆದ್ದಿದ್ದಾರೆ. ಬಟ್ ಸ್ಕೋರು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇದರಲ್ಲಿ ಅವರು ಬಾಲು ಉಳಿಸಿದ್ದಾರೆ ಹೇಳ್ಬೇಕಂದ್ರೆ. ಚೆನ್ನಾಗಿ ಆಟ ಆಡಿದ್ದಾರೆ. ಟೀಮ್ ಈಗ ಬಹಳ ಚೆನ್ನಾಗಿ ಸೆಲೆಕ್ಟ್ ಮಾಡಿರೋದು ಬಹಳ ಚೆನ್ನಾಗಿದೆ ಸರ್. ಟೀಮ್ ತುಂಬಾ ಚೆನ್ನಾಗಿದೆ. ಕಪ್ಪು ಹೊಡಿಬೇಕು ಸರ್, ಹೊಡಿತಾರೆ 100% ಹೊಡಿತಾರೆ. ನಮ್ಮವರೇ ಹೊಡಿತಾರೆ. ನಿನ್ನೆ ಮ್ಯಾಚ್ ನೋಡಿದ್ರೆ ನಮ್ಮವರೇ ಗೆಲ್ಲೋ ತರ ಇದೆ. 100% ನಮ್ಮವರೇ ಗೆಲ್ಬೇಕು. ಈ ಸಲ ಕಪ್ಪು ಹೊಡಿತಾರೆ RCB. ಆಮೇಲೆ ಹೊಡಿತಾರಂತ ಈ ಸತಿ ಏನು ದೇವ್ರಿಗೆ ಬಿಟ್ಟಿದ್ರಿ, ಈ ಸತಿ ಹೊಡ್ಬಿಟ್ರಿ. ನಾವು ದೇವ್ರಿಗೆ ಬಿಟ್ಟಿಲ್ಲ. ಪ್ಲಸ್ ಇವ್ರು RCB ವಿರಾಟ್ ಕೊಹ್ಲಿ ಅವ್ರ ಮಗ ಇವ್ರು ಮಾತಾಡೋ ಬಾರೋ. ಆಮೇಲೆ ಈ ಸಲ ಕಪ್ಪು ಹೊಡಿತಾರೆ. IPL ಅಲ್ಲಿ ಸಾಲ್ಟ್ ಚೆನ್ನಾಗಿ ಆಡಿದ್ರು. ನಿನ್ನೆ ಬಟ್ಟಿದಾರು ವಿರಾಟ್ ಕೊಹ್ಲಿ ಎಲ್ಲ ಚೆನ್ನಾಗಿ ಆಡಿದ್ರು. ಚೆನ್ನಾಗಿದೆ ಈ ಸತಿ. ಕುರಾನ್ ಪಾಂಡ್ಯ ಬೌಲಿಂಗ್ ಹಾಕಂದ್ರೆ ಥ್ರೋ ಹೊಡಿತಾವನೆ ಪಾಪ. ಏನ್ ಮಾಡಕ್ ಏನಲ್ಲ, ಚೆನ್ನಾಗಿ ಆಡಿದ್ರು. ಕಪ್ ಈ ಸಲ ನಮ್ದೆ, ಇವ್ರದ್ದೆ. ನಾವು CSK ಫ್ಯಾನ್ ಆದ್ರೂ ಹೇಳ್ತೀವಿ ಬೈ ಬೈ. ಈ ಸಲ ಕಪ್ ನಮ್ದೆ. ಕೊಹ್ಲಿ ಒಬ್ರು ಚೆನ್ನಾಗಿ ಆಡಿದ್ದಾರೆ. ಮತ್ತೆ ಅವರು ಬೌಲಿಂಗ್ ಮಾಡಿದ್ರಲ್ಲ, ಯಾರೋ ಒಬ್ರು ಅವ್ರ ಹೆಸರೇನೋ ಗೊತ್ತಾಗಿಲ್ಲ ನಮ್ಗೆ. ಅವ್ರು ಚೆನ್ನಾಗಿ ಒಳ್ಳೆ ಬೌಲಿಂಗ್ ಮಾಡ್ರಿ, ಒಳ್ಳೆ ರನ್ ಮಾಡಿದ್ರಲ್ವ ಅವರು ಸ್ಟಾರ್ಟಿಂಗ್ ಅಲ್ಲಿ. ನೋಡಿದ್ರೆ ಅವರು ಫಸ್ಟ್ ಮಾಡಿದವರು ಅವ್ರು ಹೆಚ್ಚು ಕಮ್ಮಿ 200 ಮೇಲೆ ಹೊಡಿತಾರೆ ಅನ್ಕೊಂಡಿದ್ದು. ಅದನ್ನ ಕಂಟ್ರೋಲ್ ಮಾಡೋರೆ ಬೌಲರ್ಸ್ಗಳು. ಒಳ್ಳೆ ಕೆಲಸ ಮಾಡಿದ್ದಾರೆ ಬೌಲರ್ಸ್ಗಳು. ಬ್ಯಾಟಿಂಗ್ ಅಲ್ಲೂ ಸ್ಟಾರ್ಟಿಂಗ್ ಅಲ್ಲಿ ಅವರು ಓಪನರ್ಸ್ ಚೆನ್ನಾಗಿ ಸ್ಕೋರ್ ತಂದು ಕೊಟ್ಟವ್ರೆ. ಅದರಿಂದ ಇವ್ರು ಆರಾಮಾಗಿ ಗೆದ್ದವ್ರೆ ಅಷ್ಟೇ. ಅದೇ ಒಳ್ಳೆ ಸೆಲೆಕ್ಟ್ ಮಾಡಿದ್ದಾರೆ. ಟೀಮ್ ಎಲ್ಲ ಸೆಲೆಕ್ಷನ್ ಚೆನ್ನಾಗಿದೆ ಈ ಸಲ. ಇಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಇವಾಗ ಆಡಿದ್ದೆ 3 ಜನ ಅಲ್ವಾ, ನಮ್ಗೆ ಇನ್ನೂ ಗೊತ್ತಿಲ್ಲ ಸರಿಯಾಗಿ. ಫಸ್ಟ್ ಮ್ಯಾಚ್ ಆಡಿರೋದು 3 ಜನ ಆಡಿದಲ್ಲ, ಅದೇ 3 ಜನನು ಚೆನ್ನಾಗಿ ಆಡಿದ್ದಾರೆ ಅಷ್ಟೇ. ಅದ್ಭುತಪೂರ್ವಕವಾಗಿರ್ತಕ್ಕಂಥ ನಮ್ಮ ದೇಶದ ಹೆಗ್ಗಳಿಕೆ ಆ ಒಂದು RCBಯನ್ನು ಗೆದ್ದಿತ್ತು. ವಿರಾಟ್ ಕೊಹ್ಲಿ ಅವರು ಒಂದು ವಿನೂತನವಾಗಿ ಹೊಸ ರೂಪ ತಾಳಿ ನಿನ್ನೇನು ಆಟ ಆಡಿದ್ದಾರೆ. ಅದಕ್ಕೆ ನಾನು ಚಿರಋಣಿಯಾಗಿರುತ್ತೇನೆ. ಭಾರತ ದೇಶದ ಒಂದು ಹೆಮ್ಮೆಯ ವಿಷಯ. ಇದೇ ಭಾರತ ದೇಶದ ಒಂದು ಯುದ್ಧವನ್ನು ಆಡುವ ಸಮಯದಲ್ಲಿ, ಅಂದರೆ ಕ್ರಿಕೆಟ್ ಆಡುವ ಸಮಯದಲ್ಲಿ ಹೊರ ರಾಷ್ಟ್ರದ ಹೀಗೆ ಪಾಕಿಸ್ತಾನ ವಿರುದ್ಧವನ್ನು ಗೆದ್ದಿ ವರ್ಲ್ಡ್ ಕಪ್ ಅನ್ನು ತಂದುಕೊಳ್ಳಿ ಎಂದು ನಾನು ಹಾರೈಸುತ್ತೇನೆ. ಆದರೆ ನಿನ್ನಿನ ಮ್ಯಾಚಿನ ಬಗ್ಗೆ ಹೇಳ್ಬೇಕಾದ್ರೆ ಬಹಳ ರೋಮಾಂಚಕ ಇರ್ತಕ್ಕಂಥ ಮ್ಯಾಚು, ಒನ್ ಸೈಡ್ ಇರ್ತಕ್ಕಂಥ ಮ್ಯಾಚ್. ಆದರೆ ವಿನೂತನ ಒಂದು ಇದರಲ್ಲಿ ಯಾವ ರೀತಿ ಚೇಂಜ್ ಆಯ್ತು ಅಂದ್ರೆ ವಿಕೆಟ್ಗಳನ್ನು ಆದಷ್ಟು ಮಟ್ಟ ಹೋಗಲಿಲ್ಲ. ಅದಕ್ಕಾಗಿ ವಿರಾಟ್ ಕೊಹ್ಲಿ ಅವರು ಒಂದು ಒಳ್ಳೆಯದನ್ನು ಆಟ ಆಡಿದರು. RCB ಒಂದು ಒಳ್ಳೆಯ ಚೇತನವನ್ನು ಕಂಡಿತ್ತು. ಹೌದು, ನಾನು ತಿಳಿದ ಮಟ್ಟಿಗೆ ಫಸ್ಟ್ ಈ ಒಂದು ಇದರಲ್ಲಿ ಕ್ರಿಕೆಟ್ ನಲ್ಲಿ ಮೊದಲನೇ ಬಾರಿಗೆ ವಿನ್ ಆಗಿದ್ದು ಅಂತಂದ್ರೆ RCB. ಆದ್ರೂ ಕೂಡ ನನ್ನ ಸಂದೇಶ ಏನಂತಂದ್ರೆ ಒಳ್ಳೇದಾಗಲಿ, ಈ ಸರ್ತಿ ಕಪ್ಪರೇ ತಗೊಳ್ಳಿ. ಯಾಕಂದ್ರೆ ದರ ವರ್ಷ ನಮ್ ಕಪ್ಪು ಅಂತ ಇದು ಒಳ್ಳೆಯ ವಿನೂತನವಾಗಿ ಸಂದೇಶವನ್ನು ರವಾನಿಸಿದ್ರೆ ತಾವು ಮುಂದೆ ಕಪ್ಪು ನೀವು ತೆಗೆದುಕೊಳ್ಳಿ ಅಂತೇಳಿ ನಾನು ಹಾರೈಸುತ್ತೇನೆ. ಲೋಹ ರೂಪಗಳು ಇರುತ್ತವೆ, ಆದರೂ ಕೂಡ ಈ ಸರ್ತಿ ಟೀಮ್ ಬಹಳ ಬಲಿಷ್ಠವಾಗಿದೆ. ಈ ಬಲಿಷ್ಠ ರೂಪದಲ್ಲಿ ತಾಳ್ಮೆ ಶಕ್ತಿಯಿಂದ ಆಟ ಆಡಿದರೆ ಒಳ್ಳೆಯದು, ನಿಮಗೆ ಕಪ್ಪು ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಸ್ವಲ್ಪ ಮಟ್ಟ ಧೋನಿಯವ್ರ ಟೀಮು ಸ್ವಲ್ಪ ಮಟ್ಟ ಆಗುತ್ತೆ. ಆದರೂ ಕೂಡ ಫೈನಲ್ಗೆ ನಾನು RCB ಬರಲಿ ನಾನು ಹಾರಿಸುತ್ತೇನೆ. ಯಾಕಂದ್ರೆ ನಾನು ಕರ್ನಾಟಕದವನು, ಕನ್ನಡದ ಬಗ್ಗೆ ಹೆಮ್ಮೆ ಇದೆ. ಕನ್ನಡದ ನೆಲ ಜಲ ಸಲುವಾಗಿ ನಾನು ನೀರು ಕುಡಿತೇನೆ. ಅದಕ್ಕೋಸ್ಕರವಾಗಿ ಮಾತ್ರ ನಾನು RCB ಸಂದೇಶವನ್ನು ಏನು ಕೋರ್ತೇನೆ ಅಂದ್ರೆ ಈ ಸರ್ತಿ ಕಪ್ಪು ತಾವು ತೆಗೆದುಕೊಳ್ಳಿ ಅಂತೇಳಿ ನಾನು ಹೇಳ್ತೇನೆ. ಮುಂದಿನ 18 ವರ್ಷಗಳ ಕಪ್ಪು ಹೊಡೆದಿಲ್ಲ, ಆದ್ರೆ 55 ಆಗಲಿ ನಾವು ವೈಟ್ ಮಾಡ್ತೀವಿ. ಅದಕ್ಕೋಸ್ಕರ ವಿರಾಟ್ ಕೊಹ್ಲಿ RCB ने 60